ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂದರೆ ಬಿಗ್ ಬಾಸ್ ಅಭಿಮಾನಿಗಳಿಗೆಲ್ಲ ಒಂದು ಶುಭ ಸುದ್ದಿ. ಏನು ಗೊತ್ತಾ, ಬಿಗ್ ಬಾಸ್ ಸೀಸನ್ 13ನಲ್ಲಿ ಸೆಲೆಬ್ರಿಟೀಸ್ ಅಲ್ದಿರ ಸಾಮಾನ್ಯ ವ್ಯಕ್ತಿಗಳಿಗೂ ಅವಕಾಶ ಇದೆ. ನಾವು, ನೀವು, ಪ್ರತಿಯೊಬ್ಬರು ಎಲ್ಲರೂ ಇದರಲ್ಲಿ ಬರ್ಬೋದು. ಅದು ಹೇಗೆ? ಬಿಗ್ ಬಾಸ್ ಅವರು ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಏನದು? colorskannada.geostar.com. ಅದರಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕು. ಅದು ಅಪ್ಲೈ ಹೇಗೆ ಮಾಡಬೇಕು ಅಂತ ಈ ಫುಲ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪು, 3 ನಿಮಿಷ ಒಳಗಡೆ ವಿಡಿಯೋ ಇರಬೇಕು. 3 ನಿಮಿಷ ಒಳಗಡೆ ವಿಡಿಯೋದಲ್ಲಿ ನೀವು ಯಾರು, ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಟ್ಯಾಲೆಂಟ್ ಏನು, ನೀವು ಬಿಗ್ ಬಾಸ್ ಒಳಗಡೆ ಹೋದರೆ ಏನು ಮಾಡ್ತೀರಾ, ಜನರಿಗೆ ಏನು ಮನೋರಂಜನೆ ಕೊಡ್ತೀರಾ ಅನ್ನೋದನ್ನು 3 ನಿಮಿಷ ಒಳಗಡೆ ವಿಡಿಯೋ ಮಾಡಬೇಕು. ಆ 3 ನಿಮಿಷ ಒಳಗಡೆ ವಿಡಿಯೋನ 50 MB ಇರಬೇಕು. ಎಷ್ಟು? 50 MB ಇರಬೇಕು. ಆಗ ನಿಮಗೆ ಅಪ್ಲೋಡ್ ಮಾಡಲು ಸಾಧ್ಯವಾಗುತ್ತದೆ. ಬನ್ನಿ, ಈ ವಿಡಿಯೋದಲ್ಲಿ ನಿಮಗೆ ಅಪ್ಲಿಕೇಶನ್ ಹೇಗೆ ಹಾಕೋದು, 50 MB ವಿಡಿಯೋ ಹೇಗೆ ಮಾಡೋದು, ಫುಲ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ವಿಡಿಯೋಕ್ಕೆ ಹೋಗೋಕೆ ಮುಂಚೆ ಯಾರೆಲ್ಲ ಬಿಗ್ ಬಾಸ್ ಸೀಸನ್ 13ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೋ ಅವರಿಗೆಲ್ಲ SK1208 ಕಡೆಯಿಂದ ಆಲ್ ದ ಬೆಸ್ಟ್. ಮೊದಲು ನಿಮ್ಮ ಗೂಗಲ್ ಓಪನ್ ಮಾಡಿ. ಗೂಗಲ್ನಲ್ಲಿ colorskannada.geostar.com ಎಂದು ಸರ್ಚ್ ಮಾಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ 13, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಅಪ್ಲಿಕೇಶನ್ ಈ ಥರ ಬರುತ್ತೆ. ಆಗ ಮೊದಲು ನಿಮ್ಮ ಫೋನ್ ನಂಬರನ್ನು ಹಾಕಬೇಕು. ಫೋನ್ ನಂಬರ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ OTP ಬಂದಿಲ್ಲ ಅಂದರೆ ಸೆಟ್ಟಿಂಗ್ಸ್ನಲ್ಲಿ ಡೋಂಟ್ ಡಿಸ್ಟರ್ಬ್ ಅಂತ ಆಪ್ಷನ್ ಇರುತ್ತಲ್ಲ, ಅದನ್ನು ಆಫ್ ಮಾಡಿದರೆ ನಿಮಗೆ OTP ಬರುತ್ತದೆ. OTP ಬಂದ ಮೇಲೆ ಇಲ್ಲಿ OTP ಮೆನ್ಷನ್ ಮಾಡಿ. 626973 ವೆರಿಫೈಡ್. ಮೊಬೈಲ್ ವೆರಿಫೈಡ್ ಸಕ್ಸಸ್ಫುಲ್ ಆಗಿದೆ. ಈಗ ನಿಮ್ಮ ನೇಮ್ ಹಾಕಿ, ಸುನಿಲ್ ಕುಮಾರ್ HN. ನಿಮ್ಮ ಏಜ್ ಹಾಕಿ. ಈಗ ನಿಮ್ಮ ಜಿಮೇಲ್ ಹಾಕಿ. ಜಿಮೇಲ್ ಹಾಕಿದ ಮೇಲೆ ನಿಮ್ಮ ಅಡ್ರೆಸ್, ಹೋಮ್ ಅಡ್ರೆಸ್ ಹಾಕಿ. ನಿಮ್ಮ ಅಡ್ರೆಸ್ ಹಾಕಿದ ಮೇಲೆ ಆಡಿಷನ್ ವಿಡಿಯೋ ನೀವು ಎಡಿಟ್ ಮಾಡಿಕೊಂಡು 3 ನಿಮಿಷ ಒಳಗಡೆ ಇರಬೇಕು. ಆ ವಿಡಿಯೋವನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ನೋಡಿ, ಪ್ರೊಸೆಸಿಂಗ್ ಆಗ್ತಾ ಇದೆ, ಅಂದರೆ ಅಪ್ಲೋಡ್ ಆಗ್ತಾ ಇದೆ. ಅಪ್ಲೋಡ್ ಆದಮೇಲೆ ಇಲ್ಲಿ ಎಸ್ ಅಗ್ರಿ ಇದೆಯಲ್ಲ, ಎಸ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಕೆಳಗಡೆ ಇನ್ನೊಂದು ಎಸ್ ಅಗ್ರಿ ಅಂತಿರುತ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಸ್ ಅಗ್ರಿ ಮೇಲೆ ಎರಡು ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸಬ್ಮಿಟ್ ಕೊಡಿ. ಯುವರ್ ಆಡಿಷನ್ ಸಬ್ಮಿಟ್ ಅಂತಿರುತ್ತದೆ, ಅದ್ರ ಮೇಲೆ ಸಬ್ಮಿಟ್ ಕೊಟ್ಟರೆ ಪ್ರೊಸೆಸಿಂಗ್ ನಡೀತಾ ಇದೆ. ನೋಡಿ ಸಕ್ಸಸ್ಫುಲ್ ಅಂತ ಬಂತು. ಈಗ ವಿಡಿಯೋ 50 MB
ಅಂದರೆ 50 MB ಒಳಗಡೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಇನ್ಸ್ಟಾರ್ಟ್‌ಗೆ ಹೋಗಿ, ಇನ್ಸ್ಟಾರ್ಟ್‌ನಲ್ಲಿ ನಿಮಗೆ ನೀವು ಮಾಡಿರೋ ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡಿಟ್ಕೊಂಡ ಮೇಲೆ 3 ನಿಮಿಷ ಒಳಗಡೆ ಇರಬೇಕು ಆ ವಿಡಿಯೋ. ಎಕ್ಸ್‌ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ 420, ಒಂದು ವೇಳೆ ನಿಮ್ಮದ್ರಲ್ಲಿ 420p ಅಂತ ಇಲ್ಲ ಅಂದರೆ ಅಲ್ಲಿ ಪ್ಲಸ್ ಮಾರ್ಕ್ ಇರುತ್ತೆ. ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ 420 ಟೈಪ್ ಮಾಡಿದರೆ ಸಾಕು, 420p ಅಂತ ಬರುತ್ತೆ ಪಿಕ್ಸೆಲ್. ಓಕೆನಾ ಫ್ರೆಂಡ್ಸ್? ನೋಡಿ, ಈಗ ಎಕ್ಸ್‌ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಕನ್ವರ್ಟ್ ಎಕ್ಸ್‌ಪೋರ್ಟ್ ಆಗ್ತಾ ಇದೆ. ವಿಡಿಯೋದಲ್ಲಿ ನಿಮ್ಮ ಹೆಸರು, ನಿಮ್ಮ ವಿಲೇಜ್ ಹೆಸರು, ನಿಮ್ಮ ಟ್ಯಾಲೆಂಟ್ಸ್ ಬಗ್ಗೆ, ಮತ್ತು ನೀವು ಏನಕ್ಕೋಸ್ಕರ ಬಿಗ್ ಬಾಸ್ ಹೋಗ್ತಾ ಇದ್ದೀರಾ ಎಲ್ಲವನ್ನು 3 ನಿಮಿಷ ಒಳಗಡೆ ಮಾಡಿ ಫ್ರೆಂಡ್ಸ್. 3 ನಿಮಿಷ ಒಳಗಡೆ ಮಾಡಿದ ಮೇಲೆ ಅದು 50 MB ಒಳಗಡೆ ಇರಬೇಕು. ಅದಕ್ಕೋಸ್ಕರ ನೀವು 50 MB ಒಳಗಡೆ ಇದ್ದರೆ ಅಪ್ಲೋಡ್ ಚೆನ್ನಾಗಿ ಬೇಗ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಈಗ ಕಂಪ್ಲೀಟ್ ಆಯಿತು. ಈಗ ತೋರಿಸ್ತೀನಿ ಬನ್ನಿ ಎಷ್ಟು MB ಇದೆ ಅಂತ. ನೋಡಿ ಫ್ರೆಂಡ್ಸ್, ಇದೇ ನಾನು ಮಾಡಿರೋದು ಎಕ್ಸ್‌ಪೋರ್ಟ್ ವಿಡಿಯೋ. ನೋಡಿ, ಒಂದು ನಿಮಿಷ ನೋಡಿ ಫ್ರೆಂಡ್ಸ್, 25 MB ಇದೆ. ಇಷ್ಟೇ ಫ್ರೆಂಡ್ಸ್, 50 MB ಒಳಗಡೆ ಮಾಡುವ ಎಡಿಟಿಂಗ್. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.